ಊಟ ತಿನ್ನಿನ. ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಡೇ ಆಫ್ ಸ್ಕೂಲ್ August 12th ಮಂಡೇ ರಿಓಪನಿಂಗ್ ಆಗಿದ್ದು. ಸೊ ಫಸ್ಟ್ ಡೇ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ಗೆ ಮತ್ತೊಮ್ಮೆ. ಬಾಯ್ ಬಾಯ್. ಇಬ್ಬರು ತುಂಬಾ ಖುಷಿಯಿಂದ ಸ್ಕೂಲ್ಗೆ ಹೊರಟಿದ್ದಾರೆ. ಆ ದಿನ ಫಸ್ಟ್ ಡ್ರಾಪ್ ಮಾಡಿ ಆಮೇಲೆ ಬಂಗಾರು ಸ್ಕೂಲ್ ಕ್ಲಾಸ್ ರೂಮ್ ಹತ್ರ ಹೋಗಿ ಅವಳನ್ನ ಡ್ರಾಪ್ ಮಾಡಿ ಮತ್ತೆ ಬಂದು ನೋಡೋಷ್ಟರಲ್ಲಿ ಅಳ್ತಾ ಇದ್ಲು. ಮತ್ತು ಸಮಾಧಾನ ಎಲ್ಲ ಮಾಡಿಬಿಟ್ಟು ಬಂದ್ವಿ. ಅದಾದಮೇಲೆ ನಾರ್ಮಲ್ ಆಗೇ ಇದ್ಲು. ಆದರೂ ಫೋನ್ನ ಕೈಯಲ್ಲೇ ಇಟ್ಕೊಂಡಿದ್ವಿ. ಇನ್ ಕೇಸ್ ಏನಾದರೂ ಹತ್ರ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಸ್ಕೂಲ್ಗೆ ಏನು ಅಳ್ಳಿಲ್ಲ, ನಾರ್ಮಲ್ ಟೈಮ್ಗೆ ಬಂದಳು. ಇನ್ನು ನಿಮ್ಮಲ್ಲಿ ಕೆಲವಷ್ಟು ಜನ ಅನ್ಕೊತಾ ಇರ್ಬೋದು, ಈಗಾಗಲೇ 1 ತಿಂಗಳಾಗಿದೆ ವಿಡಿಯೋಸ್ ಇನ್ನೂ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಆದಷ್ಟು ಬೇಗ ಅಪ್ಲೋಡ್ ಮಾಡಿ ಇವತ್ತಿನ ಡೇಟ್ಗೆ ಅಂದರೆ ಈ ಸೆಪ್ಟೆಂಬರ್ ಮಂತ್ಗೆ ತೊಗೊಂಡು ಬರ್ತೀನಿ. ಬಹಳಷ್ಟು ಚೇಂಜಸ್ ಆಗಿದೆ ನಮ್ಮ ಲೈಫಲ್ಲಿ ಕೂಡ. ಸೊ ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ತೀನಿ. ಬಾ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಪೇರೆಂಟ್ಸ್ನ ಮಕ್ಕಳು ಕ್ಲಾಸ್ ರೂಮ್ ಹತ್ರ ಅಲೋ ಮಾಡ್ತಾರೆ. ಹಾಗಾಗಿ ಫಸ್ಟು ಆದ್ಯನ ಬಿಟ್ಬಿಟ್ಟು ಬಾಯ್ ಹೇಳ್ಬಿಟ್ಟು ಬಂಗಾರು ಕ್ಲಾಸ್ ಹತ್ರ ಹೋಗ್ತಾ ಇದ್ದೀವಿ. Will she still be a walker? Yeah. She'll be a walker? Okay, perfect. And then let me give you your contact so you both those as well, okay? ಇವರೇ ಮಿಸ್ ಯಾನ್ಸಿ. ಆದ್ಯನ್ಗೆ ಕ್ಲಾಸ್ ಟೀಚರ್ ಇದ್ದರು ಹೋದ ವರ್ಷ. ಈ ವರ್ಷ ಬಂಗಾರಿಗೆ ಕ್ಲಾಸ್ ಟೀಚರ್ ಅಂತ ಹೇಳ್ಬೋದು. ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಅವ್ರಿಗಂತೂ ನಾನು ವ್ಲಾಗ್ ಮಾಡೋದು ಗೊತ್ತು. ಸೊ ಶಿ ಈಸ್ ವೆರಿ ಸಪೋರ್ಟಿವ್ ಆ್ಯಂಡ್ ಶಿ ಈಸ್ ಸೋ ಸ್ವೀಟ್ ಅಂತ ಹೇಳ್ಬೋದು. ಸೊ ಮಕ್ಕಳನ್ನಿಬ್ಬರೂ ಕ್ಲಾಸ್ ರೂಮಲ್ಲಿ ಡ್ರಾಪ್ ಮಾಡಿಬಿಟ್ಟು ಇವಾಗ ಮನೆ ಕಡೆಗೆ ಹೊರಟ್ವಿ. ಫಸ್ಟ್ ಡೇ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ವೆಲ್ಕಮ್ ಬ್ಯಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಫೋಟೋಸ್ ನಾನು ತೆಗೆದಿದ್ದೆ, ಅದು ಇನ್ನೊಂದು ಫೋನಲ್ಲಿದೆ, ಹಾಗಾಗಿ ಸ್ಕಿಪ್ ಆಗಿದೆ ಆ ಫೋಟೋಸ್. ನೆಕ್ಸ್ಟು ಮಧ್ಯಾಹ್ನ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋದೇ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಇನ್ನು ವಾಕರ್ಸ್ ಆಗಿರೋದ್ರಿಂದ ಈ ಥರ ಟ್ಯಾಗ್ ಕೊಟ್ಟಿರ್ತಾರೆ, ನೇಮ್ ಟ್ಯಾಗ್ ಮತ್ತು ಅವ್ರ ಕ್ಲಾಸ್ ಟೀಚರ್ ಹೆಸರು. ಮಂಡೇ ಆಗಿದ್ದರಿಂದ ನನ್ನ ಹಸ್ಬೆಂಡ್ಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ಹಾಗಾಗಿ ಮಧ್ಯಾಹ್ನ ಇಬ್ಬರೂ ಬಂದಿದ್ದೀವಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನನ್ನ ಮಕ್ಕಳಿಗಿಬ್ರಿಗೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಂದರೆ ಅಪ್ಪ ಅಮ್ಮ ಇಬ್ಬರೂ ಇದ್ದರೆ ತುಂಬಾ ಖುಷಿ ಪಡ್ತಾರೆ. ಹಾಗಾಗಿ ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ಆದಷ್ಟು ಅವರ ಅಪ್ಪನ ಕರ್ಕೊಂಡು ಬರೋಕ್ಕೆ ನಾನು ಟ್ರೈ ಮಾಡ್ತಿರ್ತೀನಿ. ನೋಡ್ತಾ ಇರ್ಬೋದು ಫಸ್ಟು ಬಂಗಾರು ಬರ್ತಾ ಇದ್ದಾಳೆ. ಯಾವಾಗ್ಲೂ ಆದ್ಯ ಬರೋಳು ಪ್ರೀ ಕಿಂಡರ್ ಗಾರ್ಡನಲ್ಲಿ. ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಫಸ್ಟು 5th ಆಮೇಲೆ ಪ್ರೀ ಕಿಂಡರ್ ಗಾರ್ಡನ್. ರೆಡ್ ಕಲರ್ ಹೇರ್ ಬ್ಯಾಂಡು ಹೆಂಗಿತ್ತಪ್ಪ ಫಸ್ಟ್ ಡೇ ಆಫ್ ಸ್ಕೂಲ್? ಚೆನ್ನಾಗಿತ್ತು. ಖುಷಿನಾ? ಹೆಂಗಿದ್ರು ಆನ್ಸಿ ಮ್ಯಾಮ್? ತುಂಬ ಚೆನ್ನಾಗಿತ್ತು. ಹೌದಾ? ಅಚಲು ಮ್ಯಾಮ್ ಬರ್ತಾ ಇದ್ದಾರೆ ನೋಡು. ಅವರಿಲ್ಲ ಈ ಕಡೆ ಹಾಗೆ ಮಾತಾಡ್ತಾ ಈ ಕಾರ್ ಹತ್ರ ನೋಡಿದ್ವಿ ನಾವೆಲ್ಲರೂ. ನೋಡ್ತಾ ಇರ್ಬೋದು ಅವರು ನಮ್ಮ ಕಡೆನೇ ನೋಡ್ತಾ ಇದ್ರು. ನಮ್ಮ ಮೈದನ್ ಥರ ಇದ್ದಾರೆ ಸ್ವಲ್ಪ ನೋಡೋಕ್ಕೆ, ತರುಣ್ ಅಂತ. ನಾನು ಲಾಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೆ. ಅಂದರೆ ಬಂಗಾರು ಹೇಳ್ತಾ ಇದ್ಲಮ್ಮ ಸೇಮ್ ಬಾಬಾಯ್ ಥರನೇ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು ಸೇಮ್ ಹಂಗೆ ಇದ್ದಾನಲ್ವಾ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ನಾವು ಬೇರೆ ಅವಾಗ ಬಂದಿದ್ದರಿಂದ ನಾವು ಅದೇ ಗುಂಗಲ್ಲಿ ಇದ್ದೀವೇನೋ ಅಂತ ಒಂದು ಕಡೆ ನಿಜವಾಗ್ಲೂ ಭ್ರಮೆನ ಇದು ಅಂತೆಲ್ಲ ಅನಿಸ್ತಾ ಇತ್ತು. ಸ್ವಲ್ಪ ಸಿಮಿಲಾರಿಟೀಸ್ ಇತ್ತು ಅಷ್ಟೇ. ಇನ್ನು ಬರ್ತಾ ಇದ್ದಾಳೆ ನಮ್ಮ ಆದ್ಯ ಅವರ ಫ್ರೆಂಡ್ಸ್ ಜೊತೆ. ಇಲ್ಲಿ ಕಾರ್ಟರ್ ಅಂತ ಅವಳಿಗೆ ಫ್ರೆಂಡ್ ಇದ್ಲು, ಅವಳನ್ನ ಪಾಪ ಬೇರೆ ಕ್ಲಾಸ್ಗೆ ಹಾಕ್ಬಿಟ್ಟಿದ್ದಾರೆ. ಸುಮಾರು ಜನ ಫ್ರೆಂಡ್ಸ್ನೂ ಅಷ್ಟೇ ತುಂಬಾ ಶಫಲ್ ಮಾಡಿಬಿಟ್ಟಿದ್ದಾರೆ, ಹಂಗಾಗಿ ಬೇಜಾರಾಗಿದ್ಲು. ಇವಳೇ ಆ ಫ್ರೆಂಡು. ಸೊ ಅವರಮ್ಮ ಅಂತೂ ತುಂಬಾ ಸ್ವೀಟಪ್ಪ. ನಿಜವಾಗ್ಲೂ ನಾನು ನೋಡೇ ಇರೋದಿಲ್ಲ, ಹುಡ್ಕೊಂಡು ಬಂದು ಮಾತಾಡಿಸ್ತಾರೆ. ತುಂಬ ಅಪರೂಪದಲ್ಲಿ ಒಬ್ಬರು ಅವರು ಅಂತ ಹೇಳ್ಬೋದು. ಇನ್ನು ಮನೆಗೆ ಬಂದ್ವಿ. ಏನೇನೆಲ್ಲ ಬರ್ತಾಳೆ, ಏನೇನೆಲ್ಲ ಹೇಳ್ಕೊಟ್ರು ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ದೆ ನಾನು. ಇನ್ನು ಬಾಕ್ಸ್ ಎಲ್ಲ ಚೆಕ್ ಮಾಡ್ತೀನಲ್ವ, ಬಂದಿದ್ದ ತಕ್ಷಣ ತಿಂದಿದ್ದಾರಾ, ನೀರು ಕುಡ್ದಿದ್ದಾರಾ ಅಂತ ಎಲ್ಲ ಪ್ರತಿದಿನ ರುಟೀನ್ ಇದು. ಲಂಚ್ ಬಾಕ್ಸ್ ಎಲ್ಲ ನೀಟಾಗಿ ಫಿನಿಶ್ ಮಾಡಿದ್ಯಾ? ಸೂಪರ್. ವಾಟ್ ಯು ನೋ? ಕಟ್ ಮಾಡ್ಬಾರ್ದಂಗೆ, ಬೇಡ ಬೇಡ. ಆದ್ಯಂದಿಲ್ಲ ಬಿಸಿ. ಸೊ
ಇದಾದಮೇಲೆ ನಾವು ಸಾಯಂಕಾಲ ಆಗಿತ್ತು, ಹೊರಗಡೆ ಹೊರಟಿದ್ದೀವಿ. ಡ್ಯಾಲಸ್ ಡೌನ್ ಟೌನ್ ಇದು ನನ್ನ ಹಸ್ಬೆಂಡ್ ವರ್ಕ್ ಮಾಡೋ ಆಫೀಸ್. ಹಳೆ ವ್ಲಾಗ್ಸಲ್ಲಿ ಸುಮಾರು ಸರಿ ಶೇರ್ ಮಾಡಿದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ, ಇವಾಗಷ್ಟೇ ಒಂದಷ್ಟು ಜನ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಡ್ಯಾಲಸ್ ಡೌನ್ ಟೌನ್ ಇದು ಹಸ್ಬೆಂಡ್ ಆಫೀಸ್. ಸೊ ಇದು ತುಂಬ ಫೇವ್ರೆಟ್ ಬಿಲ್ಡಿಂಗ್ ನನಗೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಯಾಕೆ ಬಂದಿದ್ದೀವಿ ಅನ್ನೋದಾದರೆ, ನಮಗೆ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಹಾಗಾಗಿ ಈ ಕಡೆ ಬಂದಿದ್ದೀವಿ. ಇನ್ನೊಂದು ಹಾಫ್ ಆನ್ ಅವರ್ ಜರ್ನಿ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಬರಬೇಕು. ಬಂದು ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದಾಯಿತು. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನೇನೆಲ್ಲ ಚೇಂಜಸ್ ಆಗಿದೆ, ಪ್ರತಿಯೊಂದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ವ್ಲಾಗ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ. ಇನ್ನು ಆಫೀಸ್ ಆಪೋಸಿಟಲ್ಲಿ ಇದ್ದಿದ್ದು ಅಪಾರ್ಟ್ಮೆಂಟ್. ಅಷ್ಟು ಹೈಟಲ್ಲಿ ಹೆಂಗಿರ್ತಾರೆ ಅಂತ ಪ್ರತಿ ಸರಿ ನಾನು ಬಂದಾಗ ಝೂಮ್ ಮಾಡಿ ನೋಡ್ತಿರ್ತೀನಿ ಆ ಬಾಲ್ಕನಿಲಿ ಹೆಂಗೆ ನಿಂತ್ಕೊತಾರೆ ಅಂತ. ವ್ಯೂ ಅಂತೂ ಪಕ್ಕ ಚೆನ್ನಾಗಿರುತ್ತೆ, ಆದರೂ ಸ್ವಲ್ಪ ಸ್ಕೇರಿ ಅಂತ ಅನಿಸುತ್ತೆ ನನಗಂತೂ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಾಯ್. ನಾನು ಹೋಗ್ತಿದ್ದೀನಿ, ಲೇಟ್ ಆಗುತ್ತೆ. ನೀನು ಹೋಗು ಮಗನೇ, ಅಕ್ಕ ಬರ್ತಾಳೆ. ಬಾಯ್ ಮಾ. ಪಪ್ಪ ಜೊತೆ ಹೋಗ್ತಾರು, ಪಪ್ಪ ಎತ್ಕೊಂಡೋಯ್ತು. ದೇವ್ರು ನೋಡ. ಐ ಲವ್ ಯು ಟು. ಬಾಯ್ ಬಾಯ್ ಮಾ. ಪಪ್ಪನ ಹತ್ರ ಇದೆ. ಬಾಯ್ ಬಾಯ್. ಬಾಯ್ ಬಾಯ್. ಬೆಳಗ್ಗೆ ಯಾವಾಗ ಆಗುತ್ತೆ, ರಾತ್ರಿ ಯಾವಾಗ ಆಗುತ್ತೆ, ನಾವೇನು ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಆದರೆ ಅಷ್ಟು ಬ್ಯುಸಿ ಇದ್ದೀವಿ ಅಂತ ಹೇಳ್ಬೋದು. ಇದ್ವಿ ಕೂಡ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ನಮ್ಮ ಕರ್ನಾಟಕದ ಕಲರ್ ಕಾರ್ ಇದೆ. ಸೊ ಎಲ್ಲಿ ನೋಡಿದ್ರು ರೆಡ್ಡು ಎಲ್ಲೋ. ಖುಷಿ ಆಗುತ್ತೆ ನೋಡಿದ ತಕ್ಷಣ, ನನಗದು ಫ್ಲ್ಯಾಶ್ ಆಗುತ್ತೆ. ಸೊ ಅದಾದಮೇಲೆ ನಾವು ಇಂಡಿಯಾ ಬಜಾರ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಗ್ರಾಸರೀಸ್ ಬೇಕಾಗಿತ್ತು. ಕಾಸ್ಕೋಗೆ, ವಾಲ್ಮಾರ್ಟ್ಗೆ ಹೋದರೆ ಕೂಡ ಇಲ್ಲಿ ನಮಗೆ ಸ್ವಲ್ಪ ನಮ್ಮ ಇಂಡಿಯನ್ ಅಡುಗೆಗಳಿಗೆ ಮಾಡುವಂಥ ಗ್ರಾಸರೀಸು ಇಂಡಿಯನ್ ಶಾಪಲ್ಲಿ ಅಲ್ವಾ ಸಿಗುತ್ತೆ. ಸೊ ಹಾಗಾಗಿ ಸ್ವಲ್ಪ ತರಕಾರಿಗಳು, ಗ್ರಾಸರೀಸ್ ಎಲ್ಲ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಹಾಗೆ ಹಬ್ಬ ಇರೋದ್ರಿಂದ ಎಲ್ಲ ಚೆಕ್ ಮಾಡ್ತಾ ಇದ್ದೆ ನಾನು, ಹೂವು ಚೆನ್ನಾಗಿದೆಯಾ ಮತ್ತು ಏನೇನಿದೆ ಅಂತ ಹೇಳ್ಬಿಟ್ಟು. ಇನ್ನು ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ನಮ್ಮ ಇಂಡಿಯನ್ಸೇ ಕಾಣಿಸ್ತಿರ್ತಾರೆ ಈ ಶಾಪಲ್ಲಂತೂ. ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಬ್ರಾಮ್ಸ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಹಾಲು ತೊಗೊಂಡು ಬರಬೇಕಾಗಿತ್ತು, ಖಾಲಿ ಆಗಿತ್ತು. ನಾವು ಟ್ರಾವೆಲೆಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಓಲ್ ಫುಡ್ಸಲ್ಲೇ ತೊಗೊಂಡಿದ್ವಿ. ಸಾಮಾನ್ಯವಾಗಿ ನಾವು ಬ್ರಾಮ್ಸಲ್ಲೇ ತೊಗೊತಾ ಇದ್ದಿದ್ದು. ಅಂದರೆ ಇವಾಗ ಮೊಸರು ಹೆಪ್ಪಾಕಿದ್ರೂ ಚೆನ್ನಾಗಿರುತ್ತೆ ಮತ್ತು ಕಾಫಿಗೂ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಮ್ಮವರು ಜಾಸ್ತಿ ಜನ ಇಲ್ಲೇ ತೊಗೊತಾರೆ. ಹಾಗಾಗಿ ನಾವು ಇಲ್ಲೇ ತೊಗೊತಾ ಇದ್ವಿ. ಬಟ್ ಟೈಮ್ ಇರಲಿಲ್ವಲ್ಲ, ಅದಕ್ಕೆ ಓಲ್ ಫುಡ್ಸಲ್ಲಿ ತೊಗೊಂಡಿದ್ವಿ. ಅದು ಕಾಫಿ ಸಖತ್ತಾಗುತ್ತೆ. 2 ಬ್ಲೂನೇ ತೊಗೊಂಬಿಡೋಣ ಅವಾಗನೇ. ಕಾರ್ಡ್ ಎತ್ಕೋ. ಕೆಳಗೆ ಬಿತ್ತು ನೋಡಿ ಇಲ್ಲಿ ಕಾರ್ಡ್. ಬಂಗಾರು. ಸೊ ನೋಡ್ಬೋದು ತುಂಬ ಸೌಂಡ್ ಇರುತ್ತೆ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಿರ್ತೀನಿ. ಇನ್ನು ಕನ್ಫ್ಯೂಷನ್ ಇತ್ತು, 2 ಬ್ಲೂ ಪ್ಯಾಕೆಟ್ ಅಂದರೆ ಬ್ಲೂ ಕ್ಯಾನ್ ತೊಗೊಳ್ಳ ಅಥವಾ ಪರ್ಪಲ್ ಬಂದ್ಬಿಟ್ಟು ಲೋ ಫ್ಯಾಟ್ ಮಿಲ್ಕು ಅದು ತೊಗೊಳ್ಳ ಅಂತ ಅಂದ್ಬಿಟ್ಟು ಹಿಂಗೆ ನೋಡಿಕೊಂಡು, ಬೇಡ 2 ಬ್ಲೂನೇ ತೊಗೊಂಬಿಡೋಣ, ಮೊಸರಿಗೂ ಆಗುತ್ತೆ ಮತ್ತು ಕಾಫಿಗೂ ಆಗುತ್ತೆ. ಇನ್ನು ಮಕ್ಕಳಿಗೆ ಬಂದ್ಬಿಟ್ಟು ಆರ್ಗ್ಯಾನಿಕ್ ಮಿಲ್ಕ್ ಇದೆ, ಅದನ್ನು ಕೊಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಬೆಳಗ್ಗೆ ಹೊತ್ತು ಕೆಲವೊಕ್ಸೇ ತಿನ್ನೋದು ಇವರು ಸ್ಕೂಲ್ಗೆ ಹೋಗಬೇಕಾದ್ರೆ. ಹಾಗಾಗಿ ಯೋಚನೆ ಮಾಡಿಕೊಂಡು 2 ಬ್ಲೂನೇ ತೊಗೊಂಡೆ. ನಾನು ಬಂಗಾರು ಬಂದಿದ್ವಿ, ಆದ್ಯ ಅವರಪ್ಪ ಕಾರಲ್ಲೇ ಕೂತ್ಕೊಂಡಿದ್ರು. ಹಂಗಂತೀಯ? ಇಲ್ಲ, ನೀಟಾಗಿ ಹೇಳಿದ್ಲು. ಅವಳು ಹಠ ಮಾಡ್ತಾಳಮ್ಮ. ಆಮೇಲೆ ನಾನು ಕೇಳ್ತೀನ, ಹಾಲಕ್ಕೆ ಹಾಕ್ಬಿಡುತ್ತೆ. ಸೈಡ್ ಗ್ಲಾಸೇ ಚೆನ್ನಾಗಿದೆ.
ನೆಕ್ಸ್ಟ್ ಇಲ್ಲಿಂದ ನಾವು ಇನ್ನೂ ಒಂದು ಅಂಗಡಿಗೆ ಹೋಗ್ತಾ ಇದ್ದೀವಿ. ಏನಕ್ಕಂತ ಅಂದರೆ ಹೂವು ಬೇಕಾಗಿತ್ತು, ಹಾಗೆ ಮಾವನ ಫೋಟೋಗೆ ಒಂದು ಹಾರ ತೊಗೊಬೇಕಾಗಿತ್ತು. ಲಾಸ್ಟ್ ಟೈಮ್ ನಾನು ಇಲ್ಲೇ ತೊಗೊಂಡಿದ್ದೆ, ಹಾಗಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬಂದೆ. ಓಕೆ ಸಿಕ್ತು, ಅಂದರೆ ಸೇಮ್ ಅದೇ ಥರ ಸಿಗಲಿಲ್ಲ, ಸ್ವಲ್ಪ ಚೇಂಜಸ್ ಇತ್ತು, ಚೆನ್ನಾಗಿತ್ತು, ತೊಗೊಂಡು ಬಂದೆ. ಇನ್ನು ನೋಡ್ತಾ ಇರ್ಬೋದು, ಸುಮ್ಮನೆ ಒಂದು ಪುಟ್ಟ ವಿಡಿಯೋ ಮಾಡಿದ್ದೀನಿ. ಇನ್ನು ನಿಮ್ಮೆಲ್ರಿಗೂ ಗೊತ್ತು, ನಾನು ಈ ವರ್ಷ ಹಬ್ಬ ಮಾಡೋಂಗಿಲ್ಲ. ಇದು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಪ್ರತಿದಿನ ಕ್ರೌಡ್ ಇರುತ್ತೆ ಇಲ್ಲಿ. ಹಬ್ಬ ಮಾಡೋರೆಲ್ಲ ಏನೇನು ಬೇಕೋ ಎಲ್ಲ ತೊಗೊಂಡು ಹೋಗ್ತಿರ್ತಾರೆ. ಹಬ್ಬಕ್ಕೆ ಬೇಕಾಗಿರೋದು ಪ್ರತಿಯೊಂದು ಸಿಗುತ್ತೆ ಅಂತ ಹೇಳ್ಬೋದು. ಆದರೆ ಸ್ವಲ್ಪ ಬೆಲೆ ಜಾಸ್ತಿ, ಸ್ವಲ್ಪ ಅಲ್ಲ, ನಮ್ಗೆ ಇಂಡಿಯಾದಲ್ಲಿ ತೊಗೊಂಡಿರೋರಿಗೆ ತುಂಬಾ ಬೆಲೆ ಜಾಸ್ತಿ ಅಂತ ಅನಿಸುತ್ತೆ. ಫ್ರೆಶ್ ಹೂವುಗಳು ಎಲ್ಲನೂ ಇಲ್ಲಿ ಸಿಗುತ್ತೆ. What else he has? Shamanti, right? 2 shamanti packets, 1 pink. ನೆಕ್ಸ್ಟ್ ಇದು August 14 ಸಾಯಂಕಾಲ, ಅಂದರೆ ಇಂಡಿಯಾದಲ್ಲಿ August 15 ಇಂಡಿಪೆಂಡೆನ್ಸ್ ಡೇ ಇತ್ತು. ಸಾರಿ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಆವತ್ತು ನಾನು ಹುಟ್ಟಿದ ದಿನ August 15 ನನ್ನ ಬರ್ತ್ಡೇ. ನನಗೆ ಇಷ್ಟ ಇರಲಿಲ್ಲ, ನಂಗೆ ತುಂಬ ಬೇಜಾರಲ್ಲಿದೆ. ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಚೆನ್ನಾಗಿರುತ್ತೆ. ಹ್ಯಾಪಿ ಬರ್ತ್ಡೇ. ಚೆನ್ನಾಗಿದೆ ಅದರಲ್ಲಿ. ನಾನು ಬಂದೇ ಇಲ್ಲ ಅಂತ ಅದರಲ್ಲೇ ಕೂತಿದ್ದೆ. ಇವರಿಬ್ಬರು ಚೂಸ್ ಮಾಡಿದ್ರು. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ನಾನು ಪಪ್ಪ ತಾನೇ ತಗೊಂಡು ಬಂದಿದ್ದೆ, ಪಿಂಕ್ ತಗೊಳ್ಳೋಣ ಅಂತ. ತುಂಬ ದೊಡ್ಡದು. ನನಗೊಂದು ಚೂರು ಇಷ್ಟ ಇರಲಿಲ್ಲ, ಆದರೆ ಅಮ್ಮ ನನಗೆ ಬೇಕು ಐಸ್ ಕ್ರೀಮ್ ಕೇಕ್ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಅಪ್ಪ ಮಕ್ಕಳೆಲ್ಲ ಹೋಗಿ ತೊಗೊಂಡು ಬಂದಿರೋದು. ಇವಾಗ ನಾನು ಕೇಕ್ ಕಟ್ ಮಾಡ್ತಾ ಇರೋದು ಇವ್ರು ತಿನ್ನೋಕ್ಕೋಸ್ಕರ ಅಂತೆ, ಅದಕ್ಕೆ ಸೈಲೆಂಟಾಗಿ ಕಾಯ್ತಾ ಇದ್ದಾರೆ. Happy birthday. ನಾನು ಮೊದಲೇ ಬೇಜಾರಲ್ಲಿದ್ದೆ, ಹಂಗೆ ಹೇಳಿದ ತಕ್ಷಣ ವಿಶ್ ಮಾಡೋಕ್ಕೆ ಶುರು ಮಾಡಿಕೊಂಡ್ರು, ಅದಕ್ಕೆ ನಗು ಬಂತು. Birthday to you. Happy birthday to Deepa. Happy birthday to you. May God, God bless you. may God. ನಾನು ಫಸ್ಟ್ Positioner you're ನಾನೇ ಅನ್ಸುತ್ತೆ. ಮೆಲ್ಟಾಗಿ ಹೋಗ್ತದೆ. ನನಗೆ ಈ ಲೋಸ್ ನಂಗೆ ಹಾಕಿ ಇನ್ನ ಕೊಡಪ್ಪ, ಕಪ್ ತಗೋಬಪ್ಪ. ನೀನು ತಿನ್ನಲ್ಲ ಅದ್ಯಾ? ತಿಂತೀನಿ, ತುಂಬ ಇಷ್ಟ. ಕೊಡ್ತೀರಾ ಅದ್ರ ಅಂತ ಕೊಡ್ತೀರಾ? ರೋಸಾ ಕಟ್, ನೀವಿಬ್ರು ಶೇರ್ ಮಾಡ್ಕೊಳ್ಳಿ ತಿನ್ಬೇಕಾದ್ರೆ. ಕಚ್ಕೊಳ್ಳಿ ಇಬ್ರು, ಆಯಿತಾ? ಮತ್ತೆ ಇವಾಗಲೇ ಕಚ್ ಮಾಡ್ಕೊ, ಅರ್ಧ ಕಚ್ಕೋ. ಇದು ಕಸ್ಕೊಳ್ಳೋದಲ್ಲ, ಕತ್ತಿಗೆ ತಿನ್ನು. ಕತ್ತಿಗೆ ಇದು ಮಮ್ಮಿ ತಿನ್ನದೇ ಅದು. ಇದು ತಿನ್ನೋದು, ಇದು ಕತ್ತಿ. ಎಲ್ಲ ತಿನ್ನದೇ ಆದ್ಯಾ? ಇನ್ನು ನನ್ನ 36ನೇಯ ಹುಟ್ಟಿದ ಹಬ್ಬ ಆಗಿತ್ತು ಅವತ್ತು. ಸೊ ಅವರು ತುಂಬ ಖುಷಿಪಟ್ಟು ಆಸೆಯಿಂದ ತೊಗೊಂಡು ಬಂದಿದ್ದರು. ಸೊ ಕೇಕು ಕೂಡ ಅಷ್ಟೇ ಅದ್ಭುತವಾಗಿತ್ತು ಅಂತ ಹೇಳ್ಬೋದು, ತುಂಬ ಚೆನ್ನಾಗಿತ್ತು. ರಸ್ಮಲಾಯ್ ಕೇಕ್ ಅಂತೆ. ಸೊ ಐಸ್ ಕೇಕ್ ವಿತ್ ರಸ್ಮಲಾಯ್ ಸಮಥಿಂಗ್ ಏನೋ, ನನಗೆ ನೆನಪಿಲ್ಲ ಅಷ್ಟು, ಬಟ್ ತುಂಬ ಚೆನ್ನಾಗಿತ್ತು. ಇನ್ನು ನೋಡ್ತಾ ಇರ್ಬೋದು, ಅದಾದಮೇಲೆ ನಾನು ಕಂಪ್ಲೀಟಾಗಿ ಮನೆ ಗಿಡಗಳೆಲ್ಲ ತೊಗೊಂಡು ಬಂದಿದ್ದೆ ಅಲ್ಲಿ ಆರತಿ ಅವ್ರ ಮನೆಯಿಂದ. ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಇನ್ನು ಹಬ್ಬ ಬಂತಲ್ವ, ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಸ್ವಲ್ಪ ರೆಡಿ, ಅಂದರೆ ಸ್ವಲ್ಪ ಗಲೀಜಾಗಿತ್ತಲ್ಲ, ಸುಮಾರು ದಿನದಿಂದ ಇರಲಿಲ್ಲ, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಬ್ಬ ಮಾಡೋಂಗಿಲ್ಲ, ಆಗಲೇ ಹೇಳಿದೆ, ಒಂದು ವರ್ಷ ತುಂಬವರೆಗೂ ನಾವು ಯಾವುದೇ ಹಬ್ಬನ ಆಚರಿಸೋಂಗಿಲ್ಲ. ಹಾಗಾಗಿ ಸಿಂಪಲ್ಲಾಗೆ ಪೂಜೆ ಮಾಡೋದು, ಬಟ್ ಸಣ್ಣ ಪುಟ್ಟ ಅಂದರೆ ಕ್ಲೀನಾಗಿ ಮಾಡಲೇಬೇಕಲ್ವ. ಸೊ ಹಾಗಾಗಿ ಎಲ್ಲ ಮಾಡ್ಕೊತಾ ಇದ್ದೀನಿ. August 15 ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಹಬ್ಬದ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ತೊಳೆದು, ಅಂದರೆ ಇವಾಗ ಫುಲ್ ಟೇಬಲ್ ಹತ್ರ ಎಲ್ಲ ಸ್ಪೈಡರ್ ಈ ಥರದ್ದೆಲ್ಲ ಆಗ್ಬಿಟ್ಟಿತ್ತು. ಕಂಪ್ಲೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ತುಂಬಾ ಟಯರ್ಡ್ ಕೂಡ ಆಗಿತ್ತು ನನಗೆ. ಮಕ್ಕಳಿಬ್ರು ಸ್ಕೂಲ್ಗೆ ಹೋಗಿದ್ದಾರೆ. ಸ್ಕೂಲಿಂದ ಬಂದಮೇಲೆ ನಮ್ಮ ಹಬ್ಬ ಅಂತ ಹೇಳ್ಬೋದು. ಆ ಹಬ್ಬ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ಈ ವರ್ಷ ನಾವು ವರಮಹಾಲಕ್ಷ್ಮಿ ಹಬ್ಬನ ಕಣ್ತುಂಬ ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಅದು ನಾನು ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ದೇವ್ರಿಗೆ ಮಣಿ ಸರ ಹಾಕದೆ ಮರ್ತೋಗಿದ್ದೆ, ನೆನಪಾಗಿ ಹಾಕ್ತಿದ್ದೀನಿ.
ಹಾಗೆ ಶೇರ್ ಮಾಡಿದ್ದೆ, ಅಪ್ಪ ನನಗೆ ಒಂದು ಗಿಫ್ಟ್ ಕೊಟ್ಟರು ನನಗೋಸ್ಕರ ಪ್ರೀತಿಯಿಂದ ಅಂತ ಹೇಳಿಬಿಟ್ಟು. ಇದೆ ಅದು ಶಂಕು. ಅಂದರೆ ಇವಾಗ ದೇವರಿದ್ದಾರೆ ನೋಡ್ತಾ ಇರ್ಬೋದು. ನಾನು ನಿಜ ಗೆಸ್ ಮಾಡಿರಲಿಲ್ಲ ಈ ಥರ ಒಂದು ಗಿಫ್ಟ್ ನಂಗೆ ಸಿಗುತ್ತೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ವೆಂಕಟೇಶ್ವರ ಸ್ವಾಮಿ ಮುಂದೆ ಇಟ್ಟಿದ್ದೀನಿ. ನಮ್ಮನೇಲಿ ಹಸ್ಬೆಂಡ್ಗೆ ಶಂಕು ಊದೋದು ತುಂಬ ರೂಢಿ ಇದೆ. ಇಲ್ಲಿ ಇಂಡಿಯಾದಲ್ಲಿತ್ತು, ಅಂದರೆ ಅದು ನಾರ್ಮಲ್ ಶೆಲ್ ಅದು. ಸೊ ಬ್ರಾಸಿಂದು ಕೊಟ್ಟಿದ್ದು ಎಷ್ಟು ಖುಷಿ ಆಯಿತು ಅಂತ ಅಂದರೆ ಇಲ್ಲಿ ನೋಡಿದ್ಮೇಲೆ, ಅದರಲ್ಲೂ ಅದನ್ನು ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿದ್ಮೇಲೆ ಅಂತೂ ಅದು ಎಂಥ ಕಳೆ ಅಂತೀರಾ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇದನ್ನೇ ಕಸ್ಟಮ್ ಆಫೀಸರ್ಸು ಕೇಳಿದ್ದು, ಇದು ಗೋಲ್ಡಾ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ದೊಡ್ಡದಾಗಿರೋದ್ರಿಂದನೇ ಹಸ್ಬೆಂಡ್ ಅಲ್ಲಿ ಕಾಮಿಡಿ ಮಾಡ್ತಾಯಿದ್ರು, ಇದು ಗೋಲ್ಡ್ ಆಗಿದ್ದಿದ್ರೆ ನಾನು ನಿಜವಾಗ್ಲೂ USA ಬರ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನೋಡ್ತಾ ಇರ್ಬೋದು, ಹೂವು ಕೂಡ ನನಗೆ ಯೆಲ್ಲೋ ಆ್ಯಂಡ್ ರೆಡ್ಡಲ್ಲೇ ಸಿಕ್ಕಿತ್ತು, ರೋಸ್ ಈ ಸರಿ. ಎಲ್ಲಿ ನೋಡಿದ್ರು ಹಾಗೆ ನನಗೆ ಈ ನಡುವೆ ಸ್ವಲ್ಪ ಈ ಕರ್ನಾಟಕ ಕಲರಲ್ಲೇ ಈಗ ಮನೇಲಿ ಒಂದು ನ್ಯಾಪ್ಕಿನ್ಸ್ ತರ್ಬೋದು ಅಥವಾ ಏನಾದರೂ ಒಂದು ಆ ಕಲರ್ಸಲ್ಲೇ ಇರುತ್ತೆ. ಇನ್ನು ಹಬ್ಬ ಆಗಿ 1 ತಿಂಗಳೇ ಆಯಿತು. ಇವಾಗ ವಿಶ್ ಮಾಡ್ತಾ ಇದ್ದೀನಿ. ಸಾರಿ. ನಿಮ್ಮೆಲ್ಲರಿಗೂ ಶ್ರೀ ವರಮಹಾಲಕ್ಷ್ಮಿ ತಾಯಿ ಸುಖ ಶಾಂತಿ ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊತೀನಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ಬಂದು ನಾನು ನನಗೆ ಫೇವ್ರೆಟ್ ಕ್ಯಾಲೆಂಡರ್ ಅಂತ ಹೇಳ್ಬೋದು, ತಿರುಪತಿಯಿಂದ ತರಿಸ್ಕೊಂಡಿದ್ದು. ಇದು ಕೂಡ ಅಮ್ಮ ಅಪ್ಪನೇ ತಂದುಕೊಟ್ಟಿದ್ದು. ಇನ್ನು ಕೊರಿಯರಲ್ಲಿ ಕಳಿಸ್ಕೊಟ್ಟಿದ್ರು. ಜುಲೈ ಮಂತಲ್ಲಿ ನಾವು ಕ್ಯಾಲೆಂಡರೇ ಓಪನ್ ಮಾಡಲಿಲ್ಲ, ಇಂಡಿಯಾದಲ್ಲಿದ್ವಿ. ಇವಾಗ ಆಗಸ್ಟ್ ಮಂತು. ಸೊ ಇನ್ನು ನೋಡ್ತಾ ಇರ್ಬೋದು, ಮಾವನಿಗೂ ಕೂಡ ಹಾರ ತೊಗೊಂಡು ಬಂದಿದ್ದೆ ನಾನು. ಅದೇ ಥರ ಸಿಗಲಿಲ್ಲ, ಬಟ್ ಸೆಟ್ ಆಗ್ತಾಯಿತ್ತು, ಹಾಗಾಗಿ ಹಾಕಿದ್ದೀವಿ. ಇನ್ನು ಫೋಟೋ ಎಲ್ಲ ಸೆಟ್ ಮಾಡಿಲ್ಲ, ಇನ್ನು ನಿಧಾನಕ್ಕೆ ಏನೇನೋ ಇದೆ. ಸ್ವಲ್ಪ ಫ್ಲೋಟಿಂಗ್ ಶೆಲ್ಫ್ ತಂದ್ಬಿಟ್ಟು ಇಬ್ಬರದ್ದು ಪಕ್ಕ ಇಟ್ಬಿಟ್ಟು ದೀಪ ಎಲ್ಲ ಪಕ್ಕದಲ್ಲಿ ಇಟ್ಟು ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಪ್ಲ್ಯಾನಿಂಗ್ಸ್ ಇದೆ, ಮುಂದೆ ಗೊತ್ತಾಗುತ್ತೆ ನಿಮಗೂ ಕೂಡ. ನೆಕ್ಸ್ಟು ನಾನು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ. ಮಕ್ಳಿಗಿಬ್ರು ತಲೆಗೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಕಳಿಸಿದ್ದೆ. ಬಂದಿದ ತಕ್ಷಣ ತಲೆ ಸ್ನಾನ ಮಾಡಿಸಿ ಪೂಜೆ ಮಾಡಿ ನೆಕ್ಸ್ಟು ನಾವು ಎಲ್ಲಿಗೋ ಹೋಗೋದಿದೆ. ಎಲ್ಲಿಗೆ ಹೋಗ್ತೀವಿ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಎಸ್, ಈ ಸರಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡೋಂಗಿರಲಿಲ್ಲ. ಆದರೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಅಮ್ಮನ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಿದ್ದಾರೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾನು ಇಂಡಿಯಾಗೆ ಹೋದಾಗ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಹಾಗಾಗಿ ನನ್ನ ಅಮ್ಮನ ಅವತ್ತು ಪೂಜೆ ಮಾಡಿದರು. ಅಮ್ಮ ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ. ನಾನು ಚಿಕ್ಕ ವಯಸ್ಸಿದ್ದಾಗಿಂದನೂ ಕೂಡ ಮಾಡ್ತಾರೆ. ಸೊ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಕಳ್ಸಮ್ಮ ಅಂತ ಹೇಳಿದೆ. ಅವ್ರಿಗೆ ಪಾಪ ಯಾವ ರೇಷಿಯೋನಲ್ಲಿ ವೀಡಿಯೋ ಮಾಡಬೇಕು ಅನ್ನೋದು ಗೊತ್ತಾಗಿರಲಿಲ್ಲ, ಹಾಗಾಗಿ ನಾರ್ಮಲಾಗಿ ಕಳಿಸಿದ್ರು. ಇನ್ನು ಅದನ್ನು ಕ್ರಾಪ್ ಮಾಡಿದ್ರು ಕೂಡ ನೀಟಾಗಿ ಕಾಣಿಸೋದಿಲ್ಲ, ಹಾಗಾಗಿ ಹೇಗೆ ಕಳಿಸಿದ್ರು ಹಾಗೆ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ. ತುಂಬ ಮಡಿಯಿಂದ, ತುಂಬ ಕ್ಲೀನ್ ಅಂದರೆ ಕ್ಲೀನು, ಸೂಪರಾಗಿ ಮಾಡಿದರು ಹಬ್ಬ ಅಂತೂ. ನಾನು ತುಂಬ ಖುಷಿಯಾಯಿತು ವಿಡಿಯೋ ನೋಡಿದ ತಕ್ಷಣ. ಇನ್ನು ನೋಡ್ತಾ ಇರ್ಬೋದು, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಶಾರ್ಟ್ಸಲ್ಲಿ ಫಸ್ಟೇ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಏನು ಅಂತ ಗೊತ್ತಿಲ್ದಿರ ಪೋಸ್ಟ್ ಮಾಡಿದ್ರೆ ಸುಮ್ಮನೆ ತಪ್ಪಾಗತ್ತಲ್ವ, ಹಾಗಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅದಾದಮೇಲೆ ಶೇರ್ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಮೂಡ್ ಬಂದಿದೆ ಅಲ್ವಾ ಅಮ್ಮನವ್ರದ್ದು ಮುಖವಾಡ ಆಗಿರ್ಬೋದು. ಅಂದರೆ ಪ್ರತಿ ವರ್ಷ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಅಲ್ಲದೆ ಅಮ್ಮಂದು ಇದು ಹೊಸ ಮುಖವಾಡ ಅಂತ ಹೇಳ್ಬೋದು. ಅವರು ಇಷ್ಟು ವರ್ಷ ಇಟ್ಟು ಪೂಜೆ ಮಾಡ್ತಾ ಇದ್ದಿದ್ದು ನನಗೆ ಕೊಟ್ಟು ಕಳಿಸಿದ್ರು, ನನ್ನ ಹತ್ರ ಇದೆ. ಆದರೆ ನಾನು ಈ ವರ್ಷ ಪೂಜೆ ಮಾಡ್ದಿರೋ ಥರ ಆಯಿತು. ಅಮ್ಮ ನಾನಿಬ್ಬರು ಒಟ್ಟಿಗೆ ಮಾಡ್ತಾಯಿದ್ವಿ. ಅದಾದಮೇಲೆ ಇವಾಗ ಹೋದ ವರ್ಷ ನಾನು ಇಲ್ಲಿ ಬಂದು ಮಾಡಿಕೊಂಡೆ. ಇನ್ನು ಈ ವರ್ಷ ಅಮ್ಮ ಹೀಗೆ ಮಾಡಿದ್ದಾರೆ. ಇನ್ನು ಫೋಟೋಸ್ ಕೂಡ ಶೇರ್ ಮಾಡಿದರು. ನೋಡ್ತಾ ಇರ್ಬೋದು ನಮ್ಮ 4 ಜನರೇಷನ್ದು. ಇಲ್ಲಿ ಆದ್ಯ ಇಲ್ಲ, ಅದು ಬಂಗಾರು ಇದ್ಲು ಪುಟ್ಟು ಮಗು. ಸೊ ಅದೊಂದು ಫೋಟೋ ಇತ್ತು, ಹಂಗೆ ಶೇರ್ ಮಾಡಿದೆ. ಅದರಲ್ಲಿ ನಮ್ಮ ಅಜ್ಜಿ, ನಮ್ಮಮ್ಮ, ನಾನು ಮತ್ತು ಬಂಗಾರು. ಆದ್ಯ ಇರೋದು ಒಂದು ಫೋಟೋ ತೆಗಿಬೇಕಾಗಿತ್ತು, ಆಗಲೇ ಇಲ್ಲ ಟೈಮು. ನೋಡೋಣ ಮುಂದಿನ ಸರಿ ಯಾವಾಗಾದರೂ ಬಂದರೆ. August 15 ನನ್ನ ಬರ್ತ್ಡೇ ಇದ್ದಿದ್ದರಿಂದ ಕಾರ್ ಅವತ್ತೇ ಕೊಡೋಕ್ಕೆ ಹೇಳಿದ್ರಂತೆ. ಆದರೆ 15th ಕ್ಲೋಸ್ ಅಲ್ವಾ, ಇಂಡಿಪೆಂಡೆನ್ಸ್ ಡೇ ಇತ್ತು, ಹಾಗಾಗಿ ಹಬ್ಬದ ದಿನವೇ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅವತ್ತೇ ತೊಗೊಂಡಿದ್ದಾರೆ. ಅಲ್ಲೇ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಕಾರು ತೊಗೊಂಡು ಬಂದಿದ್ದು. ಬ್ರೆಝಾ ತೊಗೊಂಡಿದ್ದು ಕಾರು. ಮೊದಲು ಸ್ವಿಫ್ಟ್ ಇತ್ತಲ್ವ, ಅದನ್ನು ಸೇಲ್ ಮಾಡಿಬಿಟ್ರು. ಸೊ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಅಮ್ಮನ ಮನೆಯದು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ದೇವರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ವ್ಲಾಗ್ನ ಹೀಗೆ ನೋಡಿ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.